ಕಾವೇರಿ ತಾಂತ್ರಿಕ ಪೇಪರ್ಲೆಸ್ ನೋಂದಣಿ ವಿಚಾರವಾಗಿ ಈಗ ಕೈ ಬರಹಗಾರರು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಿರುವಂತದ್ದು. ಹಾಗಿದ್ರೆ ಈ ಒಂದು ಪೇಪರ್ಲೆಸ್ ಕಾನ್ಸೆಪ್ಟ್ ಇಂದಾಗಿ ಬರಹಗಾರರಾಗಿರ್ಬೋದು ಅಥವಾ ಸಾರ್ವಜನಿಕರಾಗಿರ್ಬೋದು ಯಾವ ರೀತಿಯಾಗಿ ಸಮಸ್ಯೆ ಆಗತ್ತೆ, ಈ ಬಗ್ಗೆ ಇವತ್ತು ಬೆಂಗಳೂರಿನ ಪ್ರೆಸ್ ಕ್ಲಬ್ ನಲ್ಲಿ ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡಿರುವಂತದ್ದು. ನಮ್ಮೊಂದಿಗೆ ನೋಂದಾಯಿತ ಕೈ ಬರಹಗಾರರ ಒಕ್ಕೂಟ ಇದೆ, ಸಂಘದವರು ಇದ್ದಾರೆ, ಅವರು ನಾವು ಮಾತನಾಡ್ತಾ ಹೋಗೋಣ. ಸರ್, ಈಗಾಗಲೇ ಏನು ಪೇಪರ್ಲೆಸ್ ಕಾನ್ಸೆಪ್ಟ್ ಬಗ್ಗೆ ನೀವು ಒಂದಷ್ಟು ಆಕ್ರೋಶನ ಹೊರ ಹಾಕಿದ್ರಿ. ಏನ್ ಇದರಿಂದ ಸಮಸ್ಯೆ ಸಾರ್ವಜನಿಕರಿಗೆ ಮತ್ತೆ ಬಹಳ ಮುಖ್ಯವಾಗಿ ಕೈ ಬರಹಗಾರರಿಗೆ ಏನ್ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು? ಪತ್ರ ಬರಹಗಾರರ ವೃತ್ತಿ ರಾಜ ಮಹಾರಾಜರ ಕಾಲದಿಂದ ಇದೆ. ಮೊದಲು ಈ ಪತ್ರ ಬರವಣಿಗೆಯಲ್ಲಿ ಮಾಹಿತಿ ಉಳ್ಳಂಥವರು ಶಾನುಭೋಗರುಗಳು ಪತ್ರ ಬರಿತಾ ಇದ್ರು. ನಂತರ 1976ರಲ್ಲಿ ಪತ್ರ ಬರಹಗಾರರಿಗೆ ರಾಜ್ಯ ಸರ್ಕಾರ ಪ್ರತ್ಯೇಕ ಲೈಸೆನ್ಸ್ ಕೊಟ್ಟು ಪತ್ರ ಬರಹಗಾರರಿಗೆ ಮಾನ್ಯತೆ ಮಾಡಿ ಪತ್ರ ಬರವಣಿಗೆ ಕೆಲಸ ಮಾಡ್ಕೊತ ಬಂದ್ವಿ. ಪತ್ರ ಬರಹಗಾರಿಗೋಸ್ಕರನೇ ಒಂದು ಪರೀಕ್ಷೆ ಕಂಡಕ್ಟ್ ಮಾಡಿ ಅದರಲ್ಲಿ ಪಾಸಾದವರಿಗೆ ಲೈಸೆನ್ಸ್ ಕೊಟ್ಟು ಪತ್ರ ಬರವಣಿಗೆ ಮಾಡ್ಕೊತ ಬಂದ್ವಿ. ಈ ಪತ್ರ ಬರವಣಿಗೆಯನ್ನೇ ಅವಲಂಬಿಸಿಕೊಂಡಂತೆ ಇವರಿಗೆ ಸಹಾಯಕರಾಗಿ ಮುದ್ರಾಂಕ ಮಾರಾಟಗಾರರು ಅಂತ ಇದ್ದರು. 2003ರಲ್ಲಿ ಮುದ್ರಾಂಕ ಮಾರಾಟಗಾರರನ್ನ ನಮ್ಮ ರಾಜ್ಯ ಸರ್ಕಾರ ತೆರಿಗೆ ಹಗರಣದಲ್ಲಿ ಸ್ಟಾಂಪ್ ಪೇಪರ್ ನಿಲ್ಲಿಸಿ ಮುದ್ರಾಂಕ ಮಾರಾಟಗಾರನ ತೆಗೆದರು. ಮುದ್ರಾಂಕ ಮಾರಾಟಗಾರನ ತೆಗೆದಂಥ ಸಮಯದಲ್ಲಿ ಎಲ್ಲರೂ ನಮ್ಮ ನ್ಯಾಯಾಲಯದ ಮೊರೆ ಹೋದಾಗ ನ್ಯಾಯಾಲಯವು ಇವರಿಗೆ ಪರ್ಯಾಯ ವ್ಯವಸ್ಥೆಯಾಗಿ ಪತ್ರ ಬರವಣಿಗೆ ಲೈಸೆನ್ಸ್ ಕೊಡಿ ಅಂತ ಹೇಳಿದಾಗ ಎಲ್ಲ ಮುದ್ರಾಂಕ ಮಾರಾಟಗಾರರಿಗೂ ಸಹ ಲೈಸೆನ್ಸ್ ಕೊಟ್ಟು ಅವರು ಸಹ ಬರವಣಿಗೆ ಮಾಹಿತಿ ಉಳ್ಳವರಾದ್ದರಿಂದ ಪತ್ರ ಬರವಣಿಗೆ ಕಾರ್ಯ ಮುಂದುವರ್ಸ್ಕೊಂಡು ಬಂದಿದ್ದಾರೆ. ಇವತ್ತಿಂದ ಇಲ್ಲಿವರೆಗೂ ಸಹ ಸುಮಾರು 8ರಿಂದ 10 ಸಾವಿರ ಜನ ಪತ್ರ ಬರಹಗಾರ ಇದ್ದಾರೆ. ಪತ್ರ ಬರಹಗಾರರಿಗೆ ಈ ವೃತ್ತಿ ಬಿಟ್ಟು ಬೇರೆ ವೃತ್ತಿ ಗೊತ್ತಿಲ್ಲ. ಈಗಿನ ಪೇಪರ್ಲೆಸ್ನಲ್ಲಿ ಪತ್ರ ಬರಹಗಾರರಿಗೆ ಯಾವುದೇ ಮಾನ್ಯತೆ ಇಲ್ಲ, ಯಾವುದೇ ರೀತಿಯಿಂದ ಪರಿಗಣಿಸಿಲ್ಲ. ಹೀಗಾಗಿ ಎಲ್ಲ ಪತ್ರಗಾರರು ಬೀದಿ ಬರಬೇಕಾಗುತ್ತೆ. ಅವರಿಗೆ ಅವಲಂಬಿತರಾಗ್ತಕ್ಕಂಥ ಕಂಪ್ಯೂಟರ್ ಆಪರೇಟರು, ಬೆರಳಚ್ಚುಗಾರರು, ಅವರು ಕುಟುಂಬದವರು, ಸಹಾಯಕರು ಎಲ್ಲ ಬೀದಿ ಬರೋ ಸಂಭವ ಇದೆ. ಹಾಗಾಗಿ ಈ ಪೇಪರ್ಲೆಸ್ ಬಗ್ಗೆ ನಮ್ಮ ವಿರೋಧ ಇದೆ. ಇವತ್ತು ಪತ್ರಿಕಾಗೋಷ್ಠಿ ಮಾಡಿದ್ರೆ ಒಂದೇ ಒಂದು ನಿಮಿಷ. ಈ ಪೇಪರ್ಲೆಸ್ನಲ್ಲಿ ಹೆಂಗಿದೆ ಅಂದರೆ ಯಾರಾದರೂ OTP ಹೇಳಿಬಿಟ್ರೆ ರಿಜಿಸ್ಟ್ರೇಷನ್ ಆಗುತ್ತೆ. ಈಗ ಆಸ್ತಿ ಮಾರಾಟ ಮಾಡೋ ವ್ಯಕ್ತಿನೇ OTP ಹೇಳ್ತಾನೆ ಅಂತ ಗೊತ್ತಿರಲ್ಲ. ಅವನ್ನ ಯಾರಾದರೂ ಬೆದರಿಸಿ ಅಥವಾ ಕಿಡ್ನಾಪ್ ಮಾಡ್ಕೊಂಡು ಹೋಗಿ OTP ಹೇಳಿಸ್ಬೋದು, ಅಥವಾ ಯಾವುದೇ ಭಯ ಒಡ್ಡಿ OTP ಹೇಳಿಸ್ಬೋದು. ಈ ಥರ ಎಲ್ಲ ಅವಕಾಶಗಳಿದೆ. ಈ ಹಿಂದೆ ಹೇಗಿತ್ತು ಪ್ರಕ್ರಿಯೆ, ನೋಂದಣಿ ಕಚೇರಿಗೆ ಬರುವಂಥದ್ದು ಅಥವಾ ಪ್ರಕ್ರಿಯೆಗಳು ಹೇಗಿತ್ತು? ಈ ಹಿಂದೆ ಇದ್ದಂಥ ಪ್ರಕ್ರಿಯೆಯಲ್ಲಿ ನಾನು ಯಾವ ಥರ ದಸ್ತಾವೇಜನ್ನು ರೆಡಿ ಮಾಡಿದ್ದೀನಿ, ನಾನು ಏನು ಬರ್ಕೊಡ್ತಿದ್ದೀನಿ ಅಂತ ಅವನ್ನೆಲ್ಲ ಓದಿ ಅವನಿಗೆ ಮನವರಿಕೆ ಆಗಿ ಅವನಿಗೆಲ್ಲ ಸರಿ ಅಂದಮೇಲೆ ಅವ್ನು ಸಹಿ ಮಾಡ್ತಿದ್ದ. ಅವನು ಸಹಿ ಮಾಡಿದ ಮೇಲೆ ಅವನ ಹತ್ರ ಈ ವ್ಯವಹಾರಕ್ಕೆ ಸಾಕ್ಷಿದಾರರಾಗಿ ಸಹಿ ಮಾಡ್ತಿದ್ರು. ಆಮೇಲೆ ಅದನ್ನು ತಯಾರಿಸಿದವರು ಸಹಿ ಮಾಡ್ತಿದ್ರು. ಆಮೇಲೆ ನೋಂದಣಿ ಆಗಬೇಕಾದ್ರೆ ಅದನ್ನು ಗುರುತಿಸುವವರು ಅಂತ ಇಬ್ಬರು ಸಹಿ ಮಾಡ್ತಿದ್ರು. ಇವರೆಲ್ಲರ ಸಮ್ಮುಖದಲ್ಲಿ ಸಾಕ್ಷಿ ಆಗಿ ಇವರೆಲ್ಲರೂ ನ್ಯಾಯಾಲಯಕ್ಕೆ ಎವಿಡೆನ್ಸ್ ಆಗ್ತಿದ್ರು. ಈ ಪೇಪರ್ಲೆಸ್ನಲ್ಲಿ ಯಾವುದೂ ಎವಿಡೆನ್ಸ್ ಸಿಗಲ್ಲ, ಯಾರ್ದು ಸಹಿ ಇರಲ್ಲ, ಅಥವಾ ಯಾರೂ ಸಹ ಗುರುತಿಸೋರು ಇರಲ್ಲ. ಆಮೇಲೆ ಈಗ ನಾ ಹೇಳ್ದಂಗೆ ಬೆದರಿಸಿ ಮಾಡ್ತಕ್ಕಂಥ ಅವಕಾಶಗಳು ತುಂಬ ಇದೆ. ಈಗ ಮೊಬೈಲ್ ಹ್ಯಾಕರ್ಗಳು ಭಾಳ ಇದ್ದಾರೆ. ಇದೇ ರೀತಿ ಇದಕ್ಕೂ ಉಟ್ಕೊಂಡು ನಾಳೆ ಬೆದರಿಸಿ ಆಸ್ತಿನ ಲಪಟಾಯಿಸ್ಬೋದು ಅನ್ನೋ ಉದ್ದೇಶ ಇದೆ. ಅವ್ರಿಗೆಲ್ಲ ಇದು ಸರ್ಕಾರ ಮಣೆ ಕೊಟ್ಟಂಗೆ ಆಗಿದೆ. ನಿಮ್ಮ ಮುಂದಿನ ಕಾನೂನು ಹೋರಾಟ ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದು? ಈ ವಿಚಾರವಾಗಿ ನಮ್ಮ ವೃತ್ತಿ ಉಳಿಕೆಗಾಗಿ ಅಥವಾ ನಮ್ಮ ಅಸ್ತಿತ್ವ ಉಳಿಕೆಗಾಗಿ ನಾವು ನ್ಯಾಯಾಲಯದ ಮೊರೆನೂ ಹೋಗ್ತೀವಿ. ಆಮೇಲೆ ರಾಜ್ಯಾದ್ಯಂತ ಎಲ್ಲ ಸೇರಿ ಉಗ್ರ ಹೋರಾಟ ಮಾಡ್ತೀವಿ. ಎಲ್ಲ ನಮ್ಮ ಮುದ್ರಾಂಕ ನೋಂದಣಿ ಇಲಾಖೆಗಳಲ್ಲಿ, ನೋಂದಣಿ ಕಚೇರಿಗಳಲ್ಲಿ ಬಂದ್ ಮಾಡಿ ಎಲ್ಲ ಧರಣಿ ಕೂತು ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡ್ತೀವಿ. ಇದಿಷ್ಟು ಕೈ ಬರಹಗಾರರ ಒಕ್ಕೂಟದವರ ಸರ್ಕಾರದ ವಿರುದ್ಧ ಆಕ್ರೋಶದ ಮಾತುಗಳಂತಾನೆ ಹೇಳ್ಬೋದು. ಕಾದು ನೋಡಬೇಕು ಕೈ ಬರಹಗಾರರ ಮುಂದಿನ ಹೋರಾಟ ಯಾವ ರೀತಿಯಾಗಿರುತ್ತೆ, ಇವರ ಒತ್ತಾಯಕ್ಕೆ ಸರ್ಕಾರ ಏನಾದರೂ ಮಣಿಯುತ್ತಾ ಅಥವಾ ಏನಾದರೂ ಬದಲಾವಣೆಗಳು ಮಾಡುತ್ತಾ ಅನ್ನುವಂಥದ್ದನ್ನು ಸದ್ಯ ನಾವು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.